ಮಂಡೇ ಮಾರ್ಕೆಟ್ ನಾರ್ಮಲ್ ಇರಲ್ಲ. ಮಾರ್ಕೆಟ್ನ ನೆಕ್ಸ್ಟ್ ಮೂವ್ ಡಿಸೈಡ್ ಆಗೋದೇ ನಾಳೆ. ಯಾಕಂದರೆ ಮಾರ್ಕೆಟ್ ಇವಾಗ ಕನ್ಫ್ಯೂಷನ್ ಲೆವೆಲಲ್ಲಿ ಇದೆ. 25,700 ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಆಗಿದೆ. ಹಾಗೆಯೇ 25,447 25,350 ಸ್ಟ್ರಾಂಗ್ ಸಪೋರ್ಟ್ ಇದೆ. 25,700 ಮೇಲೆ ಏನಾದರೂ ಮಾರ್ಕೆಟ್ ಹೋಯ್ತು ಅಂದರೆ ಮಾರ್ಕೆಟ್ ಪಾಸಿಟಿವ್ ಸ್ಟ್ರೆಂತ್ನ ತೋರ್ಸೋಕೆ ಸ್ಟಾರ್ಟ್ ಆಗುತ್ತೆ. ಹಾಗೆಯೇ 25,350 ಕೆಳಗಡೆ 350 ಕೆಳಗಡೆ ಬಂದರೆ ಮಾರ್ಕೆಟು ನೆಗೆಟಿವ್ ಆಗುತ್ತೆ. ಸೊ ಈ ಥರ ಆಗೋದ್ರಿಂದ ಇಲ್ಲಿ ಪಾಸಿಟಿವ್ ಮೂವ್ಮೆಂಟ್ ಸಿಗುತ್ತೆ, ಈ ಕಡೆ ನೆಗೆಟಿವ್ ಮೂವ್ಮೆಂಟ್ಸ್ ಬರೋದ್ರಿಂದ ಮಾರ್ಕೆಟ್ ಸೈಡ್ ವೇಸ್ ಪೊಸಿಷನ್ನಲ್ಲಿ ಇರುತ್ತೆ. ಯಾಕಂದರೆ ಸೆಲ್ಲರ್ಸ್ ಮೇಲ್ಗಡೆ ಹೋಗಕ್ಕೆ ಬಿಡೋದಿಲ್ಲ, ಹಾಗೆಯೇ ಬೈಯರ್ಸ್ ಕೆಳಗಡೆ ಬೀಳೋದಕ್ಕೆ ಬಿಡೋದಿಲ್ಲ. ಇಂಥ ಟೈಮಲ್ಲಿ ಸೈಡ್ ವೇಸ್ ಆಗೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಇಂಥ ಟೈಮಲ್ಲಿ ಕೂಡ ನಾವು ಯಾವ ಥರ ಟ್ರೇಡ್ ಮಾಡಬೇಕು, ಲಾಸ್ ಆಗೋದನ್ನು ತಪ್ಪಿಸ್ಬೇಕು ಅನ್ನೋದ್ರ ಸಲುವಾಗಿ ನಾನು ಇವತ್ತು ಕೂಡ ನಿಮಗೆ ಮಾರ್ಕೆಟ್ನ ಮೂವ್ಮೆಂಟ್ ಸ್ಟ್ರಕ್ಚರ್ನ ಕೊಡ್ತಾ ಇದ್ದೀನಿ. ನನ್ನ ಹಳೆ ವಿಡಿಯೋಗಳು ನೋಡಿದ್ದೀರಾ, ಸ್ಟ್ರಕ್ಚರ್ ಯಾಷ್ಟೆಲ್ಲ ಬ್ಯೂಟಿಫುಲ್ ಆಗಿ ವರ್ಕ್ ಆಗ್ತಾ ಇದೆ ಅಂಥೇಳಿ. ನೋಡಿಲ್ಲ ಅಂತಂದರೆ ಹಳೆ ವಿಡಿಯೋನ ನೋಡ್ಕೊಳ್ಳಿ, ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ಸ್ಕಿಪ್ ಮಾಡಿ ನೋಡಿದ್ರೆ ನೀವು ಟ್ರೇಡ್ ಮಾಡುವಾಗ ಮೇನ್ ಪಾಯಿಂಟ್ಸು ಸ್ಕಿಪ್ ಆಗಿರುತ್ತೆ. ನಿಮ್ಮ ಟ್ರೇಡ್ ಲಾಸ್ ಆಗಿ ಕನ್ವರ್ಟ್ ಆಗ್ಬೋದು. ಸಣ್ಣ ಮೂವ್ಮೆಂಟನ್ನು ಕೂಡ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿರ್ತೀನಿ. ಇಷ್ಟು ಡೀಪ್ ಅನಾಲಿಸಿಸ್ ನಿಮಗೆ ಬೇರೆ ಯಾವ ಚಾನಲಲ್ಲೂ ಸಿಗೋದಿಲ್ಲ. ಸೊ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಹಾಗೆಯೇ ಲೈಕ್ ಮಾಡೋದನ್ನು ಮರಿಬೇಡಿ. ನಾನು ಯಾಕೆ ಲೈಕ್ ಮಾಡಿ ಅಂತ ನಿಮ್ಮನ್ನು ಕೇಳ್ಕೊತೀನಿ ಅಂದರೆ, ಈ ವಿಡಿಯೋ ಹೆಚ್ಚಿನ ಜನಕ್ಕೆ ತಲುಪೋದಕ್ಕೆ ಅನುಕೂಲ ಆಗುತ್ತೆ. ಲೈಕ್ಸ್ ಹೆಚ್ಚಿಗೆ ಬಂದಷ್ಟು ವಿಡಿಯೋನ ಹೆಚ್ಚಿನ ಜನಕ್ಕೆ ಯೂಟ್ಯೂಬ್ ತಲುಪಿಸುತ್ತೆ. ಹೆಚ್ಚಿನ ಜನಕ್ಕೆ ಯೂಟ್ಯೂಬ್ ತಲುಪಿದಾಗ ಯಾರಾದರೂ ಲಾಸ್ ಮಾಡ್ಕೊಳ್ತಿರೋಂಥ ಟ್ರೇಡರ್ಸ್ಗಳು ಈ ವಿಡಿಯೋನ ನೋಡಿದ್ರು ಅಂತಂದರೆ ಅವ್ರ ಜೀವನನೇ ಬದಲಾಗುತ್ತೆ. ನಿಮ್ಮ ಒಂದು ಲೈಕ್ ಒಬ್ಬ ಟ್ರೇಡರ್ನ ಒಳ್ಳೆ ಟ್ರೇಡರ್ ಆಗಿ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ದಯವಿಟ್ಟು ಲೈಕ್ ಮಾಡಿ. ಬನ್ನಿ ಇವಾಗ ಮಂಡೇ 23 ಫೆಬ್ರವರಿ ಮಾರ್ಕೆಟ್ ಹೇಗೆಲ್ಲ ಮೂವ್ಮೆಂಟ್ ಕೊಡ್ಬೋದು ಮತ್ತು ನಾವು ಹೇಗೆಲ್ಲ ಬಿಹೇವ್ ಮಾಡಬೇಕು ಅನ್ನೋದನ್ನು ನೋಡೋಣ. ಎಲ್ಲಿ ಬೈ ಮಾಡ್ಬೋದು ಮತ್ತು ಎಲ್ಲಿ ಸೆಲ್ ಮಾಡ್ಬೋದು ಅಂತ ಕೂಡ ನಾನು ನೀಟಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ವಿಡಿಯೋ ಯಾವುದೇ ಟ್ರೇಡ್ ಪ್ರಮೋಷನ್ ಅಲ್ಲ, ನಾನು ಸೆಬಿ ರಿಜಿಸ್ಟರ್ಡ್ ಪರ್ಸನ್ ಕೂಡ ಅಲ್ಲ. ಈ ವಿಡಿಯೋ ಕೇವಲ ಕಲಿಕೆಯ ಉದ್ದೇಶದಿಂದ ಕೂಡಿರುತ್ತೆ. ಇವಾಗ ಮಾರ್ಕೆಟು ಒಂದು ರೇಂಜಲ್ಲಿ ಮೂವ್ಮೆಂಟ್ ಆಗ್ತಿದೆ. 25,700 ಮತ್ತು 25,350 ಈ ರೇಂಜಲ್ಲಿ ಮೂವ್ಮೆಂಟ್ ಆಗ್ತಾಯಿದೆ. ಈ ರೇಂಜ್ ಬ್ರೇಕ್ ಆಗದೆ ಹೊರತು ಮಾರ್ಕೆಟಲ್ಲಿ ಪಾಸಿಟಿವ್ ಮೂವ್ಮೆಂಟ್ ಬರೋದಿಲ್ಲ. ಈ 25,700 ಬ್ರೇಕ್ ಆದರೆ ಮಾರ್ಕೆಟ್ 25,800ವರೆಗೂ ಹೋಗುತ್ತೆ. ಹಾಗೆಯೇ 25,350 ಬ್ರೇಕ್ ಆಯಿತು ಅಂತಂದರೆ ಮಾರ್ಕೆಟು 25,179 180ವರೆಗೂ ಕೆಳಗಡೆ ಬರುತ್ತೆ. ಸೊ ಹೇಗೆಲ್ಲ ಮೂವ್ಮೆಂಟ್ ಆಗುತ್ತೆ ಅನ್ನೋದನ್ನು ಸ್ಟ್ರಕ್ಚರ್ ಮುಖಾಂತರನೇ ತಿಳ್ಕೊಳ್ಳೋಣ. ಫ್ಲಾಟ್ ಓಪನ್ ಆಯಿತು ಅಂತಂದರೆ ಈ ಥರ ಬಿಹೇವ್ ಮಾಡುತ್ತೆ. ಇಲ್ಲಿ ಕೆಳಗಡೆ ಬಂದು ಇಲ್ಲಿ ಸಪೋರ್ಟ್ ತೊಗೊಂಡು ಹಾಗೆಯೇ ಇಲ್ಲಿ ರೆಸಿಸ್ಟೆನ್ಸ್ ಫೇಸ್ ಮಾಡಿತು ಅಂದರೆ ಇಲ್ಲಿ ಕೆಳಗಡೆ ಬರುತ್ತೆ ಸೀದಾ. ಇಲ್ಲಿ ಕೆಳಗಡೆ ಬಂದು ಇಲ್ಲಿ ಸಪೋರ್ಟ್ನೇ ತೊಗೊಂಡ್ರೆ ಇದನ್ನು ಈ ಲೋನ ಬ್ರೇಕ್ ಮಾಡಲಿಲ್ಲ ಅಂತಂದರೆ ಈ ಸಪೋರ್ಟ್ ತೊಗೊಂಡ್ರೆ ಸೀದಾ ನಮಗೆ 25,700ವರೆಗೂ ಹೋಗುತ್ತೆ. 600ಇಂದ 700ವರೆಗೂ ಹೋಗುತ್ತೆ. ಪ್ರೈಸ್ ಫ್ಲಾಟ್ ಓಪನ್ ಆದರೆ ಸಿನಾರಿಯೋ 2 ಯಾವ ಥರ ಬಿಹೇವ್ ಮಾಡ್ಬೋದು ನೋಡೋಣ. ಫ್ಲಾಟಲ್ಲಿ ಓಪನ್ ಆಗಿ ಈ ಲೆವೆಲ್ ಬ್ರೇಕ್ ಆಗದೆ ಹೋಯ್ತು ಅಂದರೆ ಮೇಲ್ಗಡೆ ಹೋಗಿ ಇಲ್ಲಿ ರೆಸಿಸ್ಟೆನ್ಸ್ನ ಫೇಸ್ ಮಾಡಿ ಮತ್ತೆ ಇದು ಕೆಳಗಡೆ ಬರುತ್ತೆ. ಇಲ್ಲಿ ಬ್ರೇಕ್ ಆಗದೆ ಹೋಯ್ತು ಅಂದರೆ ಮೇಲ್ಗಡೆ ಮತ್ತೆ ರೆಸಿಸ್ಟೆನ್ಸ್ ಟೆಸ್ಟ್ ಮಾಡೋಕ್ಕೆ ಹೋಗಿ ಅಲ್ಲಿ ವೀಕ್ ಆಯಿತು ಅಂತಂದರೆ ಸೀದಾ ನಮ್ಮ ಪ್ರೈಸು ಕೆಳಗಡೆ ಬರುತ್ತೆ. ಇದು ಪ್ರೈಸ್ ಫ್ಲಾಟ್ ಓಪನ್ ಸಿನಾರಿಯೋ 2. ಪ್ರೈಸ್ ಗ್ಯಾಪ್ ಡೌನ್ ಓಪನ್ ಆಯಿತು ಅಂದರೆ ಸಿನಾರಿಯೋ 1. ಪ್ರೈಸ್ ಏನಾದರೂ ಇಲ್ಲಿ ಓಪನ್ ಆಯಿತು ಅಂದರೆ ಫಸ್ಟ್ ಎಲ್ಲಿ ಹೋಗುತ್ತಿದ್ದು ರೆಸಿಸ್ಟೆನ್ಸ್ ಹತ್ರ ಹೋಗುತ್ತೆ. ರೆಸಿಸ್ಟೆನ್ಸ್ ಫೇಸ್ ಮಾಡಿ ಕೆಳಗಡೆ ಬರ್ಬೋದು. ಇಲ್ಲಿ ಮತ್ತೆ ವಾಪಸ್ಸು ಹೋಲ್ಡ್ ಮಾಡಿ ಮತ್ತೆ ವಾಪಸ್ ರೆಸಿಸ್ಟೆನ್ಸ್ ಹತ್ರ ಹೋಗಿ ಇಲ್ಲಿ ಜಾಸ್ತಿ ರೆಸಿಸ್ಟೆನ್ಸ್ ಸ್ಟ್ರಾಂಗ್ ಇತ್ತು ಅಂದರೆ ವಾಪಸ್ ಇಲ್ಲಿಂದ ಕೆಳಗಡೆ ಬರುತ್ತೆ. ಇದು ಪ್ರೈಸ್ ಗ್ಯಾಪ್ ಡೌನ್ ಓಪನ್ ಸಿನಾರಿಯೋ 1. ಪ್ರೈಸ್ ಗ್ಯಾಪ್ ಡೌನ್ ಓಪನ್ ಸಿನಾರಿಯೋ 2. ಪ್ರೈಸ್ ಏನಾದರೂ ಇಲ್ಲೇ ಓಪನ್ ಆಗಿ ಸೇಮ್ ಪ್ಲೇಸಲ್ಲೇ ಓಪನ್ ಆಗಿ ಇಲ್ಲಿ ರೆಸಿಸ್ಟೆನ್ಸ್ನ ಫೇಸ್ ಮಾಡಿ ಪದೇ ಇಲ್ಲಿ ಸಪೋರ್ಟ್ನ ಬ್ರೇಕ್ ಮಾಡಲಿಲ್ಲ ಅಂತಂದರೆ ಇದು 25,600ಇಂದ 700ವರೆಗೂ ಹೋಗುವಂಥ ಚಾನ್ಸಸ್ ಇರುತ್ತೆ. ಪ್ರೈಸ್ ಗ್ಯಾಪ್ ಡೌನ್ ಓಪನ್ ಸಿನಾರಿಯೋ 3 ಕೂಡ ಕೊಡ್ತಾ ಇದ್ದೀನಿ. ಪ್ರೈಸ್ ಏನಾದರೂ ಈ ಲೆವೆಲಲ್ಲಿ ಓಪನ್ ಆಯಿತು ಅಂತಂದರೆ ತುಂಬ ಸ್ಟ್ರಾಂಗ್ ಇರುತ್ತೆ ಮೂಮೆಂಟು. ಈ ಲೆವೆಲಲ್ಲಿ ಏನಾದರೂ ಓಪನ್ ಆಯಿತು ಅಂದರೆ ಗ್ಯಾಪ್ ಡೌನ್ ಆಗಿ ಫಸ್ಟ್ ಮೇಲ್ಗಡೆ ಹೋಗುತ್ತೆ, ಆಮೇಲೆ ಈ ಸಪೋರ್ಟ್ನ ತೊಗೊಂಡು ಇಲ್ಲಿ ಮೇಲ್ಗಡೆ ಹೋಗಿ ಈ ಸ್ಟ್ರಕ್ಚರ್ಲಿ ಮೂವ್ಮೆಂಟ್ ಆಗುತ್ತೆ. ಇಲ್ಲಿ ಯಾಕೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂತ ನಾನು ಮುಂದೆ ಹೇಳ್ತೀನಿ ನಿಮಗೆ. ಪ್ರೈಸ್ ಏನಾದರೂ ಗ್ಯಾಪ್ ಅಪ್ ಓಪನ್ ಆಯಿತು ಅಂದರೆ 25,700 ಮೇಲೆ ಏನಾದರೂ ಪ್ರೈಸ್ ಓಪನ್ ಆದರೆ ಮೇಲ್ಗಡೆ 25,800 ನಮ್ಮ ಹಿಂದಿನ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಇದು. ಇಲ್ಲಿ ಹೋಗಿ ವಾಪಸ್ ಇದನ್ನ ರೀಟೆಸ್ಟ್ ಮಾಡಿ ಮೇಲ್ಗಡೆ ಏನಾದರೂ ಎಂ ಪ್ಯಾಟರ್ನ್ ಮಾಡಿತು ಅಂದರೆ ವಾಪಸ್ ಕೆಳಗಡೆ ಬರುತ್ತೆ. ಇದು ಗ್ಯಾಪ್ ಅಪ್ ಓಪನ್ ಸಿನಾರಿಯೋ 2.
ಪ್ರೈಸ್ ಏನಾದರೂ 25,800 ಹತ್ರ ಓಪನ್ ಆಯಿತು, ಇಲ್ಲಿ ಓಪನ್ ಆಯಿತು ಅಂದರೆ ರೆಡ್ ಕ್ಯಾಂಡಲ್ ಏನಾದರೂ ಆಯಿತು ಅಂದರೆ ಸೀದಾ ಪ್ರೈಸು ಕೆಳಗಡೆ ಬರುತ್ತೆ. ಇಲ್ಲಿ ಸಪೋರ್ಟ್ ತಗೊಂಡು ಇಲ್ಲಿ ಈ ಲೈನ್ನ, ಈ ರೆಡ್ ಲೈನ್ ಇದೆಯಲ್ಲ 25,700, ಇದನ್ನು ಬ್ರೇಕ್ ಮಾಡಬೇಕಿದು. ಇದನ್ನು ಬ್ರೇಕ್ ಮಾಡಿ ಮೇಲ್ಗಡೆ ಹೋದರೆ ಇಲ್ಲಿವರೆಗೂ ಹೋಗುತ್ತೆ. ಇದನ್ನು ಬ್ರೇಕ್ ಮಾಡಲಿಲ್ಲ ಅಂತಂದರೆ ವಾಪಸ್ ಪ್ರೈಸ್ ಹಿಂಗೆ ಕೆಳಗಡೆ ಬರುತ್ತೆ. ಇವಾಗ ಗ್ಯಾಪ್ ಡೌನ್ ಏನಾದರೂ ಇಲ್ಲಿ ಆಯಿತು ಅಂದರೆ, ಇಲ್ಲಿ ಓಪನ್ ಆಯಿತು ಅಂದರೆ ಮೂಮೆಂಟ್ ತುಂಬ ಸ್ಟ್ರಾಂಗ್ ಇರುತ್ತೆ ಅಂತ ಹೇಳಿದೆ. ಯಾಕಂದರೆ ಆಲ್ರೆಡಿ ಇಲ್ಲಿ ನೋಡಿ, ಇಲ್ಲಿ ಡಬಲ್ ಟಾಪ್ ಆಗಿದೆ. ಇಲ್ಲಿ ಏನಾಗುತ್ತೆ, ಈ ವಾಪಸ್ ಪ್ರೈಸ್ ಇಲ್ಲಿ ಓಪನ್ ಆಯ್ತು ಅಂದರೆ ಇದು ಡಬಲ್ ಬಾಟಮ್ ಆಗುತ್ತೆ. ಡಬಲ್ ಬಾಟಮ್ ಆಗೋದು ತುಂಬ ಸ್ಟ್ರಾಂಗ್ ಆಗಿ ಮೂವ್ಮೆಂಟ್ ಆಗುತ್ತೆ. ಡಬಲ್ ಬಾಟಮ್ ಆದರೆ ಒಳ್ಳೆ ಕ್ಯಾಂಡಲ್ಗಳು ಇಲ್ಲಿ ಕ್ರಿಯೇಟ್ ಆಗಬೇಕು, ಅದು ಇಂಪಾರ್ಟೆಂಟ್. ಒಳ್ಳೆ ಕ್ಯಾಂಡಲ್ಗಳು ಕ್ರಿಯೇಟ್ ಆಗಿ ಇಲ್ಲಿ ಓಪನ್ ಆಯಿತು ಅಂದರೆ ಪ್ರೈಸ್ ಗ್ಯಾಪ್ ಡೌನ್ ಅಲ್ಲಿ ತುಂಬ ಸ್ಟ್ರಾಂಗ್ ಆಗಿರುತ್ತೆ. ಮೂವ್ಮೆಂಟ್ 25,700 ಹೋಗೋ ಚಾನ್ಸಸ್ ಇರುತ್ತೆ. ನಾನು ಮಾರ್ಕೆಟ್ನ ಅಂದಾಜಾಗಿ ಊಹೆ ಮಾಡ್ಕೊಂಡು ನಿಮ್ಗೆ ಹೇಳ್ತಾ ಇಲ್ಲ, ಮಾರ್ಕೆಟಿನ ಪ್ರೈಸ್ ಆಕ್ಷನ್ ಮತ್ತು ಲೆವೆಲ್ಸ್ನ ಪ್ರಾಕ್ಟಿಕಲ್ ಆಗಿ ಹೇಳ್ತಾ ಇದ್ದೀನಿ. ಅದಕ್ಕೆ ಸಾಕ್ಷಿ ನನ್ನ ಹಿಂದಿನ ವಿಡಿಯೋಗಳೇ. ಈ ನನ್ನ ಅನಾಲಿಸಿಸ್ ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ತಪ್ಪದೇ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆನಪಿರಲಿ, ಡಿಸಿಪ್ಲಿನ್ ಒಂದೇ ಮಾರ್ಕೆಟಿನ ಮೂಲ ಮಂತ್ರ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್.